कर्नाटका गुलबर्गा शहर में आज अकेला कर्नाटका हदापाद अन्नप्पा समाज सेवा गुलबर्गा और गुलबर्गा जिला सविता समाज के जानिब से एहतजाज मुनज़्ज़म करते हुए डिप्टी कमिश्नर गुलबर्गा के तवस्सुस से बीजापुर के बीजेपी एमएलए बसनगौड़ा पाटिल एतनाल के खिलाफ उनके बेतुका बयानबाजी को लेकर बसनगौड़ा पाटिल एतनाल पर केस दर्ज करने का मुतालबा किया। मीडिया के नुमाइंदों से बात करते हुए कहा कि एतनाल ने 30 नवंबर को बागलकोट में एक जनसभा में उट पटांग बातें करते हुए निजाम या हजाम लफ्ज का इस्तेमाल करते हुए रियासत में मौजूद तकरीबन 20 लाख हदापाद और सविता समाज के लोगों की दिल आजारी की है। इस बात को लेकर हदापाद और सविता समाज के रहनुमाओं ने गम और गुस्से का इजहार किया। रियासत में मौजूद दूसरे तबके के लोगों को इस समाज के लोगों की एकता को देखकर सबक सीखना चाहिए। सिर्फ एक लफ्ज हजाम को लेकर इन्होंने अपनी एकता का सबूत दिया है। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಅಟ್ರಾಸಿಟಿ ಕಾನೂನು ತರಲೇಬೇಕು ಬಳಸಿದಂತ ಯತ್ನಾಳ್ ಅವರಿಗೆ ಅಟ್ರಾಸಿಟಿ ಕಾನೂನು ನೀಡಬೇಕು। ಸರ್ಕಾರ ಹಡಪ ಸಮಾಜಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು। ಅಟ್ರಾಸಿಟಿ ಕಾನೂನು ನೀಡಬೇಕು। ಹಡಪ ಸಮಾಜಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು। ಸಮಾಜಕ್ಕೆ ಹಡಪ ಬಂದು ಧಿಕ್ಕಾರ 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 ಎಲ್ಲಿವರೆಗೆ ಹೋರಾಟ? ಸಮಾಜಕ್ಕೆ ಸಮಾಜಕ್ಕೆ ಯತ್ನಾಳವರಿಗೆ ಅರಕುಬಾಯಿ ಯತ್ನಾಳವರಿಗೆ ನ್ಯಾಲಿಗೆ ಅರಕುಬಾಯಿ ಯತ್ನಾಳವರಿಗೆ ಬಸವಾದಿ ಶಿವಶರಣ ಅಲ್ಲಮ್ಮ ಅಕ್ಕ ಮಹಾದೇವಿಯನ್ನು ಹೃದಯ ಮಂದಿರ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೇವನಾದ ಹಡಪದ ಅಪ್ಪನ ತಂದೆಯ ಪವಿತ್ರ ಕರ್ತೃಗದ್ದೆ ಹಣೆ ಮಾಡೋದು ಯಾವ ಬಸನಗೌಡ ಯತ್ನಾಳ್ ಅವರು ಬಿಜಾಪುರ ಜಿಲ್ಲೆಯ ಶಾಸಕರಾಗಿ ಉತ್ತಮರಾಗಿ ಅನೇಕ ಸಲ
ಅಧಿವೇಶನದೊಳಗೆ ಹಡಪದ ಸಮಾಜಕ್ಕೆ ಕೂಗನ್ನು ಎತ್ತಿರುವಂಥ ಪುಣ್ಯಾತ್ಮರು ಇವತ್ತು ದಿನ ಯಾವುದೇ ಒಂದು ಟಿ ವಿ ಮಾಧ್ಯಮ ಮುಖಾಂತರ ಮಾತನಾಡುವಾಗ ಹಜಾಮ ಎನ್ನುವಂಥ ಪದವನ್ನು ಬಳಸಿ ನಮ್ಮ ಹಡಪದ ಸಮಾಜಕ್ಕೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನಸಂಖ್ಯೆಯನ್ನು ತಾವು ನೋವು ಮಾಡಿದ್ದೀರಿ. ಅದಕ್ಕೆ ದಯಮಾಡಿ ನಾವು ಯತ್ನಾಳವರ ಮೇಲೆ ಅಭಿಮಾನ ಐತಿ, ನಮಗೆಲ್ಲ ಈ ಸಮಾಜಕ್ಕೆ ಅಭಿಮಾನ ಐತಿ. ಸಮಾಜಕ್ಕೆ ಕಣ್ಣೀರು ಹಾಕಿರುವಂಥ ಇವತ್ತು ಸಮಾಜ ಯತ್ನಾಳವರೇ ಮುಂದೆ ನೀವು ಬರಬೇಕಾಗಿತ್ತು ಬಿಜಾಪುರ ಜಿಲ್ಲೆ ಒಳಗೆ. ಅಂದರೆ ನಮ್ಮ ಸಮಾಜದವರು ಅನೇಕ ಜನರಿದ್ದಾರೆ ಅಲ್ಲಿ, ಆದರೂ ಕೂಡ ಹಿನವಿ ಕೂಡ ನಿಮಗೆ ಎಚ್ಚರಗೊಳ್ತೀರಿ ತಿಳ್ಕೊಂಡು ಹಡಪದ ಸಮಾಜದವರು ಬಿಜಾಪುರಲ್ಲಿರುವಂಥವರು ಯಾರು ಕ್ರಮಗಳು ತೊಗೊಂಡಿಲ್ಲ. ಯಾಕಂದರೆ ನೀವೊಂದು ಸೀನಿಯರ್ ಆಗಿದ್ದೀರಿ, ಹಿರಿಯರಿದ್ದೀರಿ, ಹಿಂದಿನಿಂದ ಪಕ್ಷವನ್ನು ತಂದಂಥ ಪುಣ್ಯಾತ್ಮರಿದ್ದೀರಿ ಅಂತ ತಿಳ್ಕೊಂಡು ನಿಮಗೆ ಅನೇಕ ಸಲ ನಾವು ಹೇಳಿದ್ದೇವೆ. ನೋಡಪ್ಪ, ಹಡಪದ ಸಮಾಜ ಇವತ್ತು ಅಧಿವೇಶನದೊಳಗೆ ಮಾತನ್ನು ಕೂಗನ್ನು ಎತ್ತಿ ಇವತ್ತು ನೀವೇ ಕೂಡ ಇವತ್ತು ಮಡಿವಾಳವರಾಗಲಿ ಹಡಪದವರಾಗಲಿ ಯಾರ್ಯಾರು ಎಲ್ಲ ಸಮಾಜಗಳನ್ನು ಎತ್ತಿಡದಂಥವರು ಇವತ್ತು ನೀವೇ ಕೂಡ ಹಜಾಮ ಎನ್ನುವಂಥ ಪದ ಇಂಥ ಒಂದು ಆಚರಣೆ ಮಾಡಿರಲ್ಲ. ನಿಮಗೆ ಉತ್ತಮ ಏನು ಹೇಳ್ರಿ? ನಿಮ್ಗೆ ಏನು ಅನಿಬೇಕು? ನಿಮಗೆ ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ. ಯತ್ನಾಳವರೇ ನಿಮಗೆ ನಾಚಿಕೆ ಬರಬೇಕಾಗಿದೆ. ಬಸವಣ್ಣನವರನ್ನು ಕೂಡ ಹಾಳು ಬಾಯಿಗೆ ಬಿದ್ದರಂತ ತಿಳಿದುಕೊಂಡ್ರೆ ಯಾಕೆ ಕರ್ನಾಟಕದಲ್ಲಿರುವಂಥ ಸ್ವಾಮೀಜಿಗಳು ಎಲ್ಲ ನಿಂತರೆ ನಿಮ್ಮ ಮುಂದೆ ಬರುವಂಥ ನಿಮ್ಮ ಆಡಳಿತ ಸರ್ಕಾರ ನಿಮ್ಮ ಇರುವಂಥ ಬಿಜಾಪುರ ಜಿಲ್ಲೆ ಒಳಗೆ ನೀವು ಬರಬೇಕಾಗಿತ್ತು ಅಂದರೆ ಕೂಡಲೇ ಹಡಪದ ಅಪ್ಪಣ್ಣನವರಿಗೆ ಏನು ಹಜಾಮ ಎನ್ನುವಂಥ ಪದ ಬಳಸಿರಲ್ಲ, ಆ ಪದವನ್ನು ನೀವು ಕ್ಷಮೆಯಾಚಂತ್ರವಾಗಿ ಮಾಡಲಿದ್ದರೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನವನ್ನು ಕೂಡಿ ನಿನ್ನ ಮನೆಗೆ ನಾನು ಮುತ್ತಿಗೆ ಹಾಕ್ತೀನಿ. ಯತ್ನಾಳ ನಿನಗೆ ಎಚ್ಚರಿಕೆ ಇರಲಿ. ಏನು ಯತ್ನಾಳವರಿಗೆ ಏನು ಹೇಳಬೇಕು? ನಿಮ್ಮನ್ನು ಮಾತಿಗೆ ಹಜಾಮ್ ಅಂತೀರಾ? ಸಿದ್ದರಾಮಯ್ಯನವರ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ಏನು ಹೇಳಿದಿರಿ ನೀವು? ಹಜಾಮ ಅನ್ನೋದು ಪದಕ್ಕೆ ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದಿರಿ. ಸಿದ್ದರಾಮಯ್ಯನವರು ಕೂಡ ಏನು ಮಾಡಿದ್ರಿ ನನ್ನ ಸಮಾಜಕ್ಕೆ ಹೇಳಿ? ಕಣ್ಣೀರು ಹಾಕ್ತಿದೆ ಸಮಾಜ. ಏನು ಮಾಡಬೇಕಪ್ಪ? ಸಿದ್ದರಾಮಯ್ಯನವರು ಕೂಡ ಆದಷ್ಟು ಬೇಗ ಈ ಸಮಾಜಕ್ಕೆ ಹಡಪದ ಅಪ್ಪಣ್ಣನವರ ನಿಗಮ ಘೋಷಣೆ ಆಗಿ ಬಹಳಷ್ಟು ದಿನವಾಗಿ ಹೋಯಿತು. ಅದಕ್ಕೂ ಕೂಡ ನಿಗಮ ಘೋಷಣೆಗೆ ಬಜೆಟ್ ಬಿಡುಗಡೆ ಇಲ್ಲ. ಅದಕ್ಕಾಗಿ ಅನೇಕ ಅಧ್ಯಕ್ಷರ ಸ್ಥಾನ ಇಲ್ಲ. ಹೀಗಾದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬರಬೇಕಾಗಿತ್ತು, ಕರ್ನಾಟಕದೊಳಗೆ ಇರಬೇಕಾಗಿತ್ತು. ಅಂದರೆ ಹಡಪದ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕನ್ನುವಂಥದ್ದು, ಅಟ್ರಾಸಿಟಿ ಕಾನೂನನ್ನು ಸಿದ್ದರಾಮಯ್ಯನವರು ತರಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಓಂ ಶ್ರೀ ಗುರು ಬಸವಲಿಂಗ. ನಮಸ್ಕಾರ. ನಾನು ಚಂದ್ರಶೇಖರ್ ಹಡಪ ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ. ಇವತ್ತಿನ ಪ್ರತಿಭಟನೆ ಕಾರಣ ಈ ಒಂದು 30ನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆತಕ್ಕಂಥ ವಕ್ಫ್ ಬೋರ್ಡ್ ಹೋರಾಟದಲ್ಲಿ ಬಿಜಾಪುರ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ್ ಒಂದು ಪದ ಬಳಕೆ ಮಾಡಿದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಹಡಪ ಸಮಾಜದ ಜನರಿಗೆ ತುಂಬ ನೋವಾಗಿದೆ. ಆ ನೋವನ್ನು ನಾವು ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಮತ್ತು ಅವರಿಗೆ ಶಿಕ್ಷಣ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯತ್ನಾಳವರು ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬೇಕು. ಹಾಗೂ ರಾಜ್ಯಪಾಲರವರು ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನನ್ನ ಮನವಿ ಇದೆ. ಇಂದು ನಾವು ಕಲಬುರಗಿ ತಾಲೂಕಿನಿಂದ ಎಲ್ಲ ಪ್ರತಿಭಟನಾಕಾರರು ಎಲ್ಲರದ್ದು ಒಂದೇ ಇದೆ. ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ. ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಾವು ಹಳ್ಳಿಯಿಂದ ತಾಲೂಕುವಾರು ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಭಾಳ ತುಂಬ ಅನುಭವಿಸ್ತಿದ್ದೀವಿ. ಏನಪ್ಪ ಅಂದರೆ ಹಜಾಮ ಅನ್ನೋ ಪದ ನಮ್ಗೆ ಭಾಳ ತೊಂದರೆ ಅನಿಸೋದು ನಾವು ಕೇಳಿದ್ರೆ. ಹೀಗಾಗಿ ನಾವು ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು, ಅಟ್ರಾಸಿಟಿ ಕಾನೂನು ತರಬೇಕು ಅಂತ ಹೇಳಿ ಬಹಳ ದಿನಗಳ ಬೇಡಿಕೆ ಇದೆ ಹಡಪ ಸಮಾಜದ್ದು. ನಮ್ಮ ಈ ಕಲಬುರಗಿ ತಾಲೂಕು ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯಪೂರ್ವಕ ಮನವಿ ಮಾಡ್ತೇವೆ. ನಮಸ್ಕಾರ. ನನ್ನ ಹೆಸರು ರಮೇಶ್ ಹಡಪದ್ ನೀಲೂರು ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಡಪ ಸಮಾಜ್ ಕಲಬುರಗಿ. ಏನು ದಿನಾಂಕ ನವೆಂಬರ್ 30ರಂದು ಬಾಗಲಕೋಟೆಯ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೂ ನಿಂದಿಸುವಂಥ ಒಂದು ಭರಾಟೆಯಲ್ಲಿ ಹಡಪದ ಸಮಾಜಕ್ಕೆ ನೋವುಂಟು ಮಾಡುವಂಥ ಜಾತಿ ನಿಷೇಧಿತ ಪದವಾದಂಥ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಪದವನ್ನು ನಿಷೇಧ ಮಾಡಿತ್ತು, ಆದರೂ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಏನು ಹಜಾಮ ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 18ರಿಂದ 20 ಲಕ್ಷ ಜನಸಂಖ್ಯೆ ಉಳ್ಳ ಚೌರಿಕ ಹಡಪದ ಸಮಾಜಕ್ಕೆ ತೀವ್ರವನ್ನು ನೋವುಂಟು ಮಾಡಿದ್ದಾರೆ. ಇದು ರಾಜ್ಯ ಎಲ್ಲ ಹಡಪದ ಸಮಾಜದ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ. ಮೊದಲಾಗಿ ಅದ ನಂತರ ಯತ್ನಾಳಗೌಡ್ರೆ, ನೀವು ಏನು ಸಣ್ಣ ಸಮುದಾಯದ ಪರ ಇವತ್ತು ಏನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೀರಿ, ಒಂದು ಕಡೆ ಧ್ವನಿ ಎತ್ತುತ್ತೀರಿ, ಇನ್ನೊಂದು ಕಡೆ ಜಾತಿ ನಿಂದನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ ಪ್ರತಿಭಟನೆ ಮತ್ತು ಮಾಧ್ಯಮದ ಮುಖಾಂತರ. ಸೊ ಯತ್ನಾಳಗೌಡ್ರೆ, ಆದಷ್ಟು
ಬೇಗ ನೀವು ಹಡಪದ ಚೌರಿಕ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಕ್ಷಮೆ ಆಸೆ ಇದ್ದರೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಹೋರಾಟ ನಡೆದಿದೆ, ಇನ್ನು ಮುಂದೆ ರಾಜ್ಯಾದ್ಯಂತ ಪ್ರತಿಯೊಂದು ರಾಜ್ಯಾದ್ಯಂತ ಹಡಪದ ಚೌರಿಕ ಸಮಾಜದ ಅಂಗಡಿಗಳನ್ನು ಬಂದಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ. ಮುಂಬರತಕ್ಕಂಥ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಜನರು ಏನದ ಸಣ್ಣ ಬರೀ ಹಡಪದ ಸಮಾಜ ಅಲ್ಲ, ಸಣ್ಣ ಕಮ್ಯುನಿಟಿಯೊಂದಿಗೆ ಈ ಗೌಡ್ರು ಏನು ಅಂತಕ್ಕಂಥ ಗೌಡ್ರ ಮುಖವಾಡವನ್ನು ನಾವು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಕೂಡಲೇ ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ವಿನಂತಿ ಏನು ಮಾಡ್ತಾ ಇದೆ ಅಂದರೆ, ನಮಗೆ ದಿನನಿತ್ಯ ಜಾತಿ ನಿಂದನೆ, ಶೋಷಣೆ, ಅಸ್ಪೃಶ್ಯತೆ, ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾರೆ. ದೀನ ದಲಿತರಿಗಂತಲೂ ಹಿನಾಯಾದಂಥ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲ ಜನಾಂಗ ಕಾಣ್ತಾ ಇದ್ದಾರೆ. ಇಂಥ ಜನಾಂಗಕ್ಕೆ ನೀವು ತಕ್ಕ ಪಾಠ ಕಲಿಸಬೇಕು. ಯಾಕಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂಥ ನಿಮ್ಮ ಸರ್ಕಾರ ಈ ನಮ್ಮ ಬೇಡಿಕೆ ಆದಷ್ಟು ಬೇಗ ಏನು ಹಡಪ ಸಮಾಜಕ್ಕೆ ಜಾತಿ ನಿಂದನೆ ಆದರೆ ಅಟ್ರಾಸಿಟಿ ಕಾನೂನು ತರುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ರಚನೆ ಮಾಡಬೇಕು ಅಟ್ರಾಸಿಟಿಗೆ. ಮತ್ತು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ, ನಿಮ್ಗೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಧ್ಯಮದ ಮುಖಾಂತರ ನೀವು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿ, ನಿಮಗೆ ಮಾತು ಕೇಳ್ತಾರೆ ಅವರು. ಸಿದ್ದರಾಮಯ್ಯ ಅವರು ಅವರಿಗೇನು ಒತ್ತಡಕ್ಕೆ ಹಾಕಿ ನಮಗೆ ಅಟ್ರಾಸಿಟಿ ಕಾನೂನು ಏನು ಜಾರಿ ಮಾಡುವಂಥ ವ್ಯವಸ್ಥೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮತ್ತೊಮ್ಮೆ ಯತ್ನಾಳಗೌಡ್ರೆ ಆದಷ್ಟು ಬೇಗ ನೀವು ಕ್ಷಮೆ ಕೇಳಬೇಕು ಹಡಪ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ರಮೇಶ್ ಹಡಪಾದ್ ನೀಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಲಬುರಗಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।